ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ ಇದು. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂಥ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಓಕೆ, ಈಗ ಸ್ಟಾರ್ಟ್ ಮಾಡೋಣ ಸಿನಿ ಕ್ವಿಜ್ನ. ಸೊ ಅದಕ್ಕೆ ಮುಂಚೆ ಏನು ಮಾಡಬೇಕು? ವಾಯ್ಸ್ ಬರಲಿ, ಇದು ಬೇಕು. ಹಾಗಾಗಿ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ನಿಮ್ಮ ಪರಿಚಯ ಮತ್ತು ನಿಮ್ಮ ಕುಟುಂಬಕ್ಕೆ ಇಟ್ಟಿರುವಂಥ ಹೆಸರಿನ ಪರಿಚಯ ಮಾಡಿಕೊಳ್ಳಿ. ನಮ್ಮ ಕುಟುಂಬದ ಹೆಸರು ಕಾವೇರಿ, ನನ್ನ ಹೆಸರು ಭಾರ್ಗವಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ರಿಟೈರ್ಡ್ ಆಗಿ ಇವಾಗ ಜೀವನ ಮಾಡ್ತಾಯಿದ್ದೀವಿ. ನಾವು RR ನಗರಿಂದ ಬಂದಿರೋದು ನಮ್ಮ ಗ್ರೂಪ್ ಎಲ್ಲ. ಓಕೆ, ನನ್ನ ಹೆಸರು ವೀಣಾ ಚಂದ್ರಶೇಖರಯ್ಯ ಅಂತ, ಗೃಹಿಣಿ. ನಾನು RR ನಗರಿಂದ ಬಂದಿದ್ದೀನಿ. ನಾನು ರಮಾ ಚಂದ್ರಶೇಖರ್ ಅಂತ, ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಈಗ ವಾಲಂಟ್ರಿ ತಗೊಂಡು ಮನೆಯಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹಾಡು ಹೇಳೋದು ಮಾಡೋದು ಸ್ವಲ್ಪ ಹಾಬೀಸ್ ಇದೆ. ಓಕೆ, ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ರಿಟೈರ್ಡ್ ಆಗಿದ್ದೀನಿ. ಹಾಗೆ ಈಗ ಒಂದು ಡಿಗ್ನಿಟಿ ಕ್ಲಬ್ ಅಂತ ಅಲ್ಲಿಗೆ ಜಾಯ್ನ್ ಆಗಿ ಸೀನಿಯರ್ ಸಿಟಿಸನ್ ಗ್ರೂಪಲ್ಲಿ ಇದ್ದೀವಿ. ಆರಾಮಾಗಿ ಸಂತೋಷವಾಗಿದ್ದೀವಿ ನಾವೆಲ್ಲ ಫ್ರೆಂಡ್ಸ್. ಓಕೆ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಎರಡನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ. ನಮ್ಮ ಕುಟುಂಬದ ಹೆಸರು ಪುಟ್ಟು ಕುಟುಂಬ ಅಂತ. ಯಾಕಂದರೆ ನಮ್ಮದೊಂದು ಸರಳವಾದ ಪುಟ್ಟು ಕುಟುಂಬ, ಅದಕ್ಕೋಸ್ಕರ ಪುಟ್ಟು ಕುಟುಂಬ ಅಂತ ಇಟ್ಟಿದ್ದೀವಿ. ಇವ್ರು ನಮ್ಮ ತಾಯಿ ಪ್ರೇಮ ಅಂತ, ಅವರು ನಮ್ಮ ಅಣ್ಣ ಮಧುಸೂದನ್ ಅಂತ, ಅವ್ರು ನಮ್ಮ ತಂದೆ ಪುಟ್ಟಾಚಾರಿ ಅಂತ. ನಮ್ಮೂರು ಶಿವಮೊಗ್ಗದಿಂದ ಬಂದಿದ್ದೀವಿ. ಓಕೆ, ಪುಟ್ಟು ಕುಟುಂಬ ಭಾಳ ಪುಟ್ಟದಾಗಿ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನಮಸ್ಕಾರ, ಚತುರ ಕಲೆಯರನ್ನ ಇಲ್ಲೇ ನೋಡ್ತಾ ಇದ್ದೀರಾ, 4 ಜನ ಕಲೆಗಾರ್ತಿರು. ನನ್ನ ಹೆಸರು ಲಕ್ಷ್ಮೀ ಕೃಷ್ಣ ಅಂತ. ಖಾಸಗಿ ಕಂಪ್ನಿಯಲ್ಲಿ ದೃಶ್ಯ ವಿನ್ಯಾಸಕಿಯಾಗಿ ವಿಜುವಲ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಇವಳು ನನ್ನ ಚಿಕ್ಕಮ್ಮನ ಮಗಳು ತಾರಾ ಅಂತ, ಅವಳು ನನ್ನ ತಂಗಿ ಸೌಮ್ಯ ಅಂತ, ಇವ್ರು ನನ್ನ ತಾಯಿ ಗೃಹಿಣಿ. ಇವರಿಬ್ಬರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಊರು ಉಡುಪಿ, ಆದರೆ ಸುಮಾರು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ. ಓಕೆ. ಸೊ ಆಲ್ ದಿ ಬೆಸ್ಟ್, ನಿಮಗೂ ಕೂಡ ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನಮ್ಮ ಕುಟುಂಬದ ಹೆಸರು ಜೋಳದ ರೊಟ್ಟಿ ಪುಂಡೆ ಪಲ್ಯ ಅಂತ. ನಾವು ಉತ್ತರ ಕರ್ನಾಟಕ ಸ್ನೇಹ ಬಳಗ. ನನ್ನ ಹೆಸರು ಸಾಯಿಶ್ರೀ ರವಿ ಉಳ್ಳಾಗಡ್ಡಿ. ಇವರು ನಮ್ಮ ಭಾಗ್ಯ ಬಿರದರ್ ಅಂತ ನನ್ನ ಸ್ನೇಹಿತೆ. ಇವರು ಗಾಯತ್ರಿ ಸೂರಜ್ ಅಂತ, ಇವರು ನನ್ನ ಸ್ನೇಹಿತೆ. ಅವರು ನಮ್ಮ ಯಜಮಾನರು ರವಿ ರಾಮಪ್ಪ ಉಳ್ಳಾಗಡ್ಡಿ ಅಂತ, ಅವರು ನನ್ನ ಮಗ ಅಮ್ಮ ಉಳ್ಳಾಗಡ್ಡಿ. ಓಕೆ, ಫೈನ್. ಬರೇ ಹೆಸರಷ್ಟೇ ಇಟ್ಕೊಂಡಿದ್ದೀರಾ ಅಥವಾ ತಿನ್ನೋದಕ್ಕೂ ತಂದಿದ್ದೀರಾ ಅಂತ? ಜೋಳದ ರೊಟ್ಟಿ ಪುಂಡೆ ಪಲ್ಯ ಫೇಮಸ್ ಅಲ್ವಾ? ನೀವು ಹೇಳಿದ ತಕ್ಷಣ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ನೆಕ್ಸ್ಟ್ ಟೈಮ್ ಪಕ್ಕ ತೊಗೊಂಬರ್ತೀವಿ. ಓಕೆ, ಆಯಿತು. ಆಲ್ ದಿ ಬೆಸ್ಟ್, ನೀವು ಕೂಡ ಚೆನ್ನಾಗಿ ಆಟ ಆಡಿ. ಧನ್ಯವಾದ. ಸೊ ಓಕೆ, ಎಲ್ಲ ಕುಟುಂಬದವರು ಕೂಡ ಅವರವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಸುತ್ತನ್ನು ಶುರು ಮಾಡುವಂತಹ ಸಮಯ. ಮೊದಲನೇ ಸುತ್ತು ಅದಲ್ ಬದಲ್. ಕಾವೇರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಪು ವಿ ದ ರ ಗ ನ ರ ಯ ಜ ವಿ ತ್ರ ಸಿನಿಮಾದ ಹೆಸರಿದು. ಹೇಳಿ. ವಿಜಯನಗರದ ವೀರಪುತ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಕಾವೇರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡ ಕ ಗಂ ಆ ಕು ರ ಗಿ ಬೆ ಹೆಂ ನ ನಿ ಹಾಡಿನ ಸಾಲು. ಹಾಡಿದ್ದು ಅಕ್ಕ ನಿನ್ನ ಗಂಡ ಹೇಗಿರಬೇಕು, ಅಕ್ಕ ನಿನ್ ಗಂಡ ಹೇಗಿರಬೇಕು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸಖತ್ ಖುಷಿ, ಕರೆಕ್ಟಾಗಿ ಉತ್ತರ ಕೊಟ್ಬಿಟ್ರೆ ಅಲ್ವಾ? ಈಗ ಮೂರನೇ ನೋಡೋಣ ಏನು ಪ್ರಶ್ನೆ ಬರುತ್ತೆ ಅಂತೇಳಿ, ಅದಕ್ಕೂ ಕೂಡ ಸರಿಯಾಗಿ ಉತ್ತರ ಹೇಳ್ಬಿಡಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ರ ಗೆ ವ ಳಿ ಟಿ ಹ ರ ನ ರ ವ್ಯಕ್ತಿಯ ಹೆಸರಿದು.
ಸಮಯ ಮುಗಿತಾ ಇದೆ, ಹೇಳ್ಬೇಕು. ನಾಗೇಂದ್ರ ಬರ್ಹಟ್ಟಿ. ಮೊದಲನೇ ಸುಳಿವು ನೋಡೋಣ. ಪ್ರಸಿದ್ಧ ನಿರ್ದೇಶಕರು ಇವರು. ಇನ್ನು ಎರಡನೇ ಸುಳಿವು, ನಟರು ಆಗಿಯೂ ಪ್ರಸಿದ್ಧ. ನಾರಾಯಣ ಹೇಳ್ತೀರಾ? ನಾಗೇಂದ್ರ ಹರಳಟ್ಟಿ. ಒಬ್ರು ಹೇಳಿ, ಒಂದು ಕರೆಕ್ಟ್ ಆಗಿರೋ ಉತ್ತರ ಹೇಳಿ. ನಾಗೇಂದ್ರ ಹೊರಹಟ್ಟಿ. ನಾಗೇಂದ್ರ ಹೊರಹಟ್ಟಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ರಟ್ಟಿಹಳ್ಳಿ ನಾಗೇಂದ್ರ ರಾವ್ ಸರಿಯಾದ ಉತ್ತರ. ಓಕೆ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಪುಟ್ಟು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ದ ಬ ಟುಂ ರು ಕು ನು ಎ ನೆ ಕ. ಸಿನಿಮಾದ ಹೆಸರಿದು. ಮೊದಲನೇ ಸುಳಿವು ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು, ಧರ್ಮದೇವತೆ ಕಾದಂಬರಿ ಆಧಾರಿಸಿದ ಚಿತ್ರ ಇದು. ಗೊತ್ತಾಯ್ತಾ? ಹೇಳ್ತೀರಾ? ಓಕೆ, ಸಮಯ ಮುಗ್ದಿದೆ. ಹೇಳಿ. ಕರುಣೆಯೇ ಕುಟುಂಬದ ಕಣ್ಣು. ಕರುಣೆಯೇ ಕುಟುಂಬದ ಕಣ್ಣು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಸೊ ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನ ಕ ರ ಗ ಸ ತ ಸ ರು ಯ ವೆ ಲು ಚೆ ಥ ಗೋ. ಹಾಡಿನ ಸಾಲಿದೆ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ನಿಮ್ಮ ಮೊದಲನೇ ಸುಳಿವು ಸೂರಪ್ಪ ಸಿನಿಮಾದ ಗೀತೆ. ಯಾರು ಕಾಣದ ಸಪ್ತಸಾಗರ ಗೊತ್ತಾ ಚೆಲುವೆ. ಯಾರು ಕಾಣದ ಸಪ್ತಸಾಗರ ಗೊತ್ತಾ ಚೆಲುವೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಪೋ ಕ ಪ್ರ ನ ಭ ನ ರ ವ್ಯಕ್ತಿಯ ಹೆಸರು. ಅನ್ನಪೂರ್ಣ ಪ್ರಭಾಕರ್. ಅನ್ನಪೂರ್ಣ ಪ್ರಭಾಕರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಓಕೆ, 3ಕ್ಕೂ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗೆ ಕ್ಲೂ ತಗೊಂಡು ಹೇಳಿರೋದ್ರಿಂದ ನಿಮಗೆ 45 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಚೆನ್ನಾಗಿ ಆಟ ಆಡಿದೆ. ಇನ್ನು ಮೂರನೇ ಕುಟುಂಬ, ನಿಮ್ಗಳಿಗೆ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ನೋಡೋಣ ಈ ಒಂದು ರೌಂಡಲ್ಲಿ. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಮೂರನೇ ಕುಟುಂಬಕ್ಕೆ ಸ್ಕ್ರೀನ್ ಮೇಲೆ ಬರಲಿ. ಪ ದೆ ದ ಬಂ ಲಿ ತ ರು ಚ ಗೆ ಪಂ. ಸಿನಿಮಾದ ಹೆಸರು. ಪಾಲಿಗೆ ಬಂದದ್ದೇ ಪಂಚಾಮೃತ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ
ಓ ವ ಭ ಲ ವ ಜಿ ಯ ವೆ ಸೆ ಆ ನ ಹಾಡಿನ ಸಾಲು. ಒಲವ ಜೀವ ಆಸೆ. ಒಲವೇ ಬೇ ಇಲ್ವಾ ಜೀವನ ಹೇಳ್ತೀರಾ? ನೀವು ಮೊದಲನೇ ಸುಳಿ ನೋಡೋಣ. ಮಾಂಗಲ್ಯ ಭಾಗ್ಯ ಸಿನಿಮಾದ ಗೀತೆ ಇದು. ಇನ್ನು ಎರಡನೇ ಸುಳಿವು SPB ಈ ಗೀತೆಯನ್ನು ಹಾಡಿದ್ದಾರೆ. ಜೀವನ ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ ಅದು. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ ಆರ್ ಮ ರ ಸ ಸಿ ಕೆ ಸ್ತ್ರೀ. ಆರ್ ಕೆ ಸೀತಾರಾಮ ಶಾಸ್ತ್ರಿ. ಆರ್ ಕೆ ಸೀತಾರಾಮ ಶಾಸ್ತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕೆ ಆರ್ ಸೀತಾರಾಮ ಶಾಸ್ತ್ರಿ. ಅದಲ್ ಬದಲಾಯ್ತು. ಸ್ವಲ್ಪ ಟೈಮ್ ತಗೊಂಡು ಹೇಳ್ಬೋದಾಗಿತ್ತು. ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್. 4ನೇ ಕುಟುಂಬ ಜೋಳದ ರೊಟ್ಟಿ ಪುಂಡೆ ಪಲ್ಯ ರೆಡಿ. 4ನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ರಿ ಶ್ವ ಮೇ ರ ಶ್ರೀ ಪ ಥೆ ಕ ನಿ ಕ ಸಿನಿಮಾದ ಹೆಸರು. ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ. ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ 4ನೇ ಕುಟುಂಬಕ್ಕೆ ಸ್ಕ್ರೀನ್ ಮೇಲೆ ಬರಲಿ. ನಿ ಆ ಉ ಪ ಕ ದಿ ಶ ನು. ಆಕಾಶ ದೀಪವು ನೀನು. ಆಕಾಶ ದೀಪವು ನೀನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಶ್ನ ಶಿ ಮ ತಿ ಮು ರ ಶ್ರೀ ಕಿ ನ ಜ ವ್ಯಕ್ತಿಯ ಹೆಸರು. ಶ್ರೀ ಕೃಷ್ಣಮೂರ್ತಿ ಹೇಳಿ. ಶ್ರೀಮತಿ ಶ್ರೀಕೃಷ್ಣ ಇರ್ಬೇಕು ನೋಡ್ರಿ ಫಸ್ಟ್ ಅಂದ. ನಿಮ್ಮ ಮೊದಲನೇ ಸುಳಿವು ಏನು ಅಂತ ಹೇಳಿ ನೋಡೋಣ. ಇವರು ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ. ಎರಡನೇ ಸುಳಿವು 17 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಶ್ರೀಮತಿ ಜಾನಕಿ ಗೊತ್ತಾಯ್ತಾ? ಶ್ರೀ ಜಾನಕಿ ಕೃಷ್ಣಮೂರ್ತಿ. ಶ್ರೀ ಜಾನಕಿ ರಾಮ ಶ್ಲಿಷ್ಟಮೂರ್ತಿ. ಶ್ರೀ ಜಾನಕಿ ರಾಮ ಕೃಷ್ಣಮೂರ್ತಿ. ಶಿಷ್ಟಮೂರ್ತಿ. ಅಲ್ವಾ ಮ್ಯಾಮ್ ಅದು? ಹಾ. ಶ್ರೀ ಜಾನಕಿ ರಾಮ ಶ್ಲಿಷ್ಟಮೂರ್ತಿ. ಶ್ಲಿಷ್ಟಮೂರ್ತಿ. ಶ್ರೀ ಜಾನಕಿ ರಾಮ ಶ್ಲಿಷ್ಟಮೂರ್ತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಶಿಷ್ಲ ಶ್ರೀರಾಮಮೂರ್ತಿ ಜಾನಕಿ. ಎಸ್ ಜಾನಕಿ ಅವರ ಪೂರ್ಣ ಹೆಸರು. ಸ್ವಲ್ಪ ಟಫ್ ಆಗೇ ಇತ್ತು ಅಂತ ಹೇಳ್ಬೋದು.
ಇರಲಿ, 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ಮೊದಲನೇ ಸುತ್ತ ಆಯಿತು. ಮುಂದಿನ ಸುತ್ತಿ ಹೋಗೋಣವಾ? ಮುಂದಿನ ಸುತ್ತಿ ಯಾವುದು? ಮುಂದಿನ ಸುತ್ತು ನಕ್ಷತ್ರ. ಓಕೆ. ಸೊ ಹೋಗೋಕ್ಕೂ ಮುಂಚೆ ಯಾರಾದ್ರೂ ಹಾಡು ಹೇಳ್ತೀರಾ? ನಮ್ದೊಂದು ಕಾವೇರಿ ಬಗ್ಗೆ ಒಂದು ಹಾಡು ಹೇಳ್ತೀವಿ. Okay, ಕಾವೇರಿ ಹೇಳಿ. ಟೀಮ್ ಅಲ್ವಾ? ಹೇಳಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ಜೀವನದಿ ಕೈಯಾರಿ, ಓ ಜೀವನದಿ ಈ ಕಾವೇರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಒಲವಿನ ಮಾತೆಗೆ ಜ್ಞಾನದ ದಾತೆಗೆ ಬೇಡುವೆ ಭಕ್ತಿಯ ವಂದನೆ. ಓ ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಓಕೆ, ಸೂಪರ್. ಸಂಗೀತ ಕಲ್ತಿದ್ದೀರಾ ನೀವು? ಬಟ್ ಚೆನ್ನಾಗಿದೆ ನಿಮ್ಮ ಸ್ವರ. ಹೇಳ್ಬೋದಾ? ಸಂಗೀತ ಬರಲ್ಲ, ಹೇಳ್ಬೋದು ಸರ್, ಹೇಳ್ಬೋದು. ಹೇಳ್ಬೋದು, ಹೇಳಿ. ನಮ್ಮ ಶಿವಮೊಗ್ಗ ಬಗ್ಗೆ ಹೇಳೋದಷ್ಟೇ. ಹೇಳಿ. ನೋಡೋಣ ಬನ್ನಿ ಗೆಳೆಯರೇ, ಮಲೆನಾಡಿನ ಸಿಹಿ ಮೊಗೆಯ ಶಿವಮೊಗ್ಗಕ್ಕೆ, ಕೆಳದಿಯ ಗಂಡುಗಲಿ ಶಿವಪ್ಪ ನಾಯಕರು, ವೀರರು ಶೂರರು ನೆಲೆಸಿದ ನಾಡಿನಲ್ಲಿ. ಓಕೆ, ಇರಲಿ ಬಿಡಿ, ಆಯಿತು. ಇರಲಿ, ಓಕೆ, ಆಯಿತು, ಇರಲಿ. ಓಕೆ, ಇದೇ ಖುಷಿಯಲ್ಲಿ 2ನೇ ಸುತ್ತಿಗೆ ಹೋಗೋಣವಾ? ಎಲ್ಲ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಸೊ ಮೊದಲನೇ ತಂಡಕ್ಕೆ ಯಾರು ಬರ್ತಾರೆ ನೋಡೋಣ. ಒಂದು ಚೀಟಿ ಪಿಕ್ ಮಾಡಿ. ತುಂಬ ಟಫ್ ಆಗಿರೋದು ಬೇಡ, ನಿಮ್ಗೆ ಇಷ್ಟ ಇರೋರೇ ಬರಲಿ. ಗೊತ್ತಿರೋರು ಇಷ್ಟ ಬಗ್ಗೆ ಕೇಳ್ತಾರೆ ಆ್ಯಕ್ಟರ್. ರಾಧಿಕಾ ಪಂಡಿತ್ ಅವರು. ಕೇಳೋದ ಪ್ರಶ್ನೆನಾ? ಕಾವೇರಿ ಕುಟುಂಬಕ್ಕೆ ರಾಧಿಕಾ ಪಂಡಿತ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ರಾಧಿಕಾ ಪಂಡಿತ್ ಅವರ ತಂದೆಯ ಹೆಸರೇನು? ಆಪ್ಷನ್ ಎ ಕೃಷ್ಣ ಪ್ರಸಾದ್ ಪಂಡಿತ್, ಆಪ್ಷನ್ ಬಿ ರಾಮರಾವ್ ಪಂಡಿತ್, ಆಪ್ಷನ್ ಬಿ ರಾಮರಾವ್ ಪಂಡಿತ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಕೃಷ್ಣ ಪ್ರಸಾದ್ ಪಂಡಿತ್ ಸರಿಯಾದ ಉತ್ತರ. ರಾಧಿಕಾ ಪಂಡಿತ್ ಅವರ ತಂದೆ ಬ್ಯಾಂಕ್ ಉದ್ಯೋಗಿ ಆಗಿದ್ರು. ಇನ್ನು ರಾಧಿಕಾ ಪಂಡಿತ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ಮತ್ತು ರಾಧಿಕಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಎಲ್ಲಿ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಬೆಂಗಳೂರು. ಗೋವಾ. ಆಪ್ಷನ್ ಎ ಗೋವಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಗೋವಾದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು ಬೆಂಗಳೂರಿನಲ್ಲಿ ಮದುವೆ. ಇನ್ನು ರಾಧಿಕಾ ಪಂಡಿತ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಧಿಕಾ ಪಂಡಿತ್ ಎಷ್ಟು ಬಾರಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ? ಆಪ್ಷನ್ ಎ 1, ಆಪ್ಷನ್ ಬಿ 3. ಆಪ್ಷನ್ ಬಿ 3. ಆಪ್ಷನ್ ಬಿ 3 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 1 ಸರಿಯಾದ ಉತ್ತರ. ಮೊಗ್ಗಿನ ಮನಸ್ಸು ಅಷ್ಟೇ. ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ರಾಧಿಕಾ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮಾಡೋಣ. ಹಾಗಾಗಿ ಒಂದ್ಸರಿ ಬಂದಿರೋದು ಅವರಿಗೆ. ಓಕೆ, ನಾವು 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ರೈಟ್. ಸೊ 2ನೇ ಕುಟುಂಬ, ಪುಟ್ಟ ಕುಟುಂಬ ರೆಡಿ ಇದ್ದೀರಾ? ಯಾರಿಷ್ಟ ನಿಮಗೆ? ಯಾರಾದರೂ ಓಕೆ ಅಂತ ಹೇಳಿದ್ದೀರಾ? ನೋಡೋಣ ಯಾರು
ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಕರಟಕ ದಮನಕ ಸಿನಿಮಾದಲ್ಲಿ ಕಾಣಿಸಿಕೊಂಡ ಮತ್ತೋರ್ವ ನಟ ಯಾರು? ಆಪ್ಷನ್ ಎ ಪ್ರಭುದೇವ, ಆಪ್ಷನ್ ಬಿ ಉಪೇಂದ್ರ. ಆಪ್ಷನ್ ಎ ಪ್ರಭುದೇವ. ಶ್ಯೂರಾ? ಎಸ್ ಮ್ಯಾಮ್. ಆಪ್ಷನ್ ಎ ಪ್ರಭುದೇವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಕಾಂಬಿನೇಷನ್ನ ಮೊದಲ ಸಿನಿಮಾವಿದು. ಇನ್ನು ಶಿವರಾಜ್ ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾಲ ಕಲಾವಿದನಾಗಿ ಮೊದಲ ಬಾರಿಗೆ ಕೆಳಗಿನ ಯಾರ ಜೊತೆ ಶಿವರಾಜ್ ಕುಮಾರ್ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಪುನೀತ್ ರಾಜ್ಕುಮಾರ್, ಎರಡನೇ ಆಪ್ಷನ್ ರಾಘವೇಂದ್ರ ರಾಜ್ಕುಮಾರ್. ಆಪ್ಷನ್ ಬಿ ರಾಘವೇಂದ್ರ ರಾಜ್ಕುಮಾರ್. ಶ್ಯೂರಾ? ತಗೊಳ್ಳೋದಾ? ಆಪ್ಷನ್ ಬಿ ರಾಘವೇಂದ್ರ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಶ್ರೀ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಈ ಜೋಡಿ ಒಟ್ಟಿಗೆ ಬಾಲನಟರಾಗಿ ಕಾಣಿಸಿಕೊಂಡಿದ್ದಾರೆ. ಗೊತ್ತಿತ್ತಾ ಅಥವಾ ಗೆಸ್ ಮಾಡಿದ್ರಾ? ಅಂದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಇವ್ರನ್ನ ನೋಡಿದ್ದೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ನೋಡಿದ್ದೆ. ಅವರು ಅಂದ್ರೆ ಪುನೀತ್ ರಾಜ್ಕುಮಾರ್ ಚಿಕ್ಕವರಲ್ವಾ, ಅಷ್ಟು ಸರಿ ಹೋಗಲ್ಲೇನೋ, ಇವ್ರ ಜೊತೆನೇ ಇರ್ಬೋದು ಅಂತ ಗೆಸ್ ಮಾಡಿದೆ. ಬಟ್ ಕರೆಕ್ಟ್ ಆಗಿ ಮಾಡಿದ್ದೀರಾ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವುದು ಅಂತ ಹೇಳಿ. ಶಿವರಾಜ್ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಆನಂದ್ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ಆಪ್ಷನ್ ಎ ಶಂಕರ್ ಗಣೇಶ್, ಆಪ್ಷನ್ ಬಿ ರಾಜನ್ ನಾಗೇಂದ್ರ. ಆಪ್ಷನ್ ಬಿ ರಾಜನ್ ನಾಗೇಂದ್ರ. ಆಪ್ಷನ್ ಬಿ ರಾಜನ್ ನಾಗೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಶಂಕರ್ ಗಣೇಶ್ ಸರಿಯಾದ ಉತ್ತರ. ಸೊ ಗೆಸ್ ಮಾಡಿದ್ರ ಇದನ್ನ? ಓಕೆ. ಆನಂದ್ ಸಿನಿಮಾಗಾಗಿ 5 ಹಾಡುಗಳನ್ನ ಸಂಯೋಜನೆ ಮಾಡಿದ್ದಾರೆ ಶಂಕರ್ ಗಣೇಶ್ ಅವರು. ಸೊ ಮೂರಲ್ಲಿ ಎಷ್ಟು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ? ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಟ್ರೈಡ್, ವೆಲ್ ಪ್ಲೇಡ್. ಸೊ ಮೂರನೇ ಕುಟುಂಬ ನಿಮಗೆ ಯಾರು ಇಷ್ಟ? ಯಾರು ಬಂದ್ರು ಸುಲಭದ ಬರಲಿ. ಓಕೆ. ನರಸಿಂಹರಾಜು ಅವರು. ಪರವಾಗಿ ನೋಡ್ಕೊಂಡು ಬಂದೆ ಬರ್ಬೋದು ಅಂತ ನೋಡಿ ಬಂದ್ಬಿಟ್ರು. ಓಕೆ, ಮೂರನೇ ಕುಟುಂಬಕ್ಕೆ ನರಸಿಂಹರಾಜು ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನರಸಿಂಹರಾಜು ಅವರ ಪೂರ್ಣ ಹೆಸರು ಏನು? ಆಪ್ಷನ್ ಎ ತಿಪಟೂರು ರಾಮರಾಜು ನರಸಿಂಹರಾಜು, ಆಪ್ಷನ್ ಬಿ ತುಮಕೂರು ರಾಮರಾಜು ನರಸಿಂಹರಾಜು. ತಿಪಟೂರು ರಾಮರಾಜು ನರಸಿಂಹರಾಜು. ಎ. ಆಪ್ಷನ್ ಎ ತಿಪಟೂರು ರಾಮರಾಜು ನರಸಿಂಹರಾಜು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನರಸಿಂಹರಾಜು ಅವರು ಮೂಲತಃ ತಿಪಟೂರಿನವರು. ಗೊತ್ತಿತ್ತು? ನರಸಿಂಹರಾಜು ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ನರಸಿಂಹರಾಜು ಮಾಡಿದ ಪಾತ್ರ ಯಾವುದು? ಆಪ್ಷನ್ ಎ ಶ್ರೀಹರಿ, ಆಪ್ಷನ್ ಬಿ ಕಾಶಿನಾಥ ಶಾಸ್ತ್ರಿ. ಬಿ ಕಾಶಿನಾಥ ಶಾಸ್ತ್ರಿ. ಬಿ ಕಾಶಿನಾಥ ಶಾಸ್ತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಋಷೇಂದ್ರಮಣಿ ಅವರು ಶ್ರೀಹರಿ ಪಾತ್ರ ಮಾಡಿದ್ದು. ಸೊ ಇದು ಗೆಸ್ ಮಾಡಿದ್ರಿ ಅನ್ಸುತ್ತೆ, ಬಟ್ ಕರೆಕ್ಟಾಗಿ ಮಾಡ್ತಾ ಇದ್ರ ಗೆಸ್. ಓಕೆ, ಮೂರನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ನರಸಿಂಹರಾಜು ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ವಯಸ್ಸಿನಲ್ಲಿ ನರಸಿಂಹರಾಜು ಅವರು ರಂಗಭೂಮಿಗೆ ಕಾಲಿಟ್ಟರು? ಆಪ್ಷನ್ ಎ 4 ವರ್ಷಕ್ಕೆ, ಆಪ್ಷನ್ ಬಿ 10 ವರ್ಷಕ್ಕೆ.
10 ವರ್ಷಕ್ಕೆ. ಆಪ್ಷನ್ ಬಿ 10 ವರ್ಷಕ್ಕೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 4 ವರ್ಷಕ್ಕೆ ಸರಿಯಾದ ಉತ್ತರ. ಸೊ ಗೆಸ್ ಸ್ವಲ್ಪ ರಾಂಗ್ ಹೋಯ್ತು. ಚಂದ್ರಮೌಳೇಶ್ವರಿ ನಾಟಕ ಕಂಪನಿ ಮೂಲಕ ರಂಗಭೂಮಿಯನ್ನ ಪ್ರವೇಶ ಮಾಡಿದ್ರು. ಓಕೆನಾ? ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್. 4ನೇ ಕುಟುಂಬ. ಎಷ್ಟು ಜೋಳದ ರೊಟ್ಟಿ ತಿಂತೀಯಾ? ಒಂದೇ. ಪದ್ಮಜಾ ರಾವ್ ಅವರು. ಓಕೆ, 4ನೇ ಕುಟುಂಬಕ್ಕೆ ಪದ್ಮಜಾ ರಾವ್ ಇವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪದ್ಮಜಾ ರಾವ್ ಅವರು ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಹೇಗೆ? ಆಪ್ಷನ್ ಎ ರಂಗಭೂಮಿ, ಆಪ್ಷನ್ ಬಿ ಕಿರುತೆರೆ, ಮುಂಗಾರ ಮಳೆ ಒಳಗೆ ಅಮ್ಮ ಕಿರುತೆರೆ. ಆಪ್ಷನ್ ಬಿ ಕಿರುತೆರೆ. ಆಪ್ಷನ್ ಬಿ ಕಿರುತೆರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಓ ನನ್ನ ಬೆಳಕೆ ಧಾರಾವಾಹಿಯ ಮೂಲಕ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟರು. ಪದ್ಮಜಾ ರಾವ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪದ್ಮಜಾ ರಾವ್ ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿದ್ದು ಯಾವ ನಟನ ಚಿತ್ರದಲ್ಲಿ? ಆಪ್ಷನ್ ಎ ಗಣೇಶ್, ಆಪ್ಷನ್ ಬಿ ರವಿಚಂದ್ರನ್. ಗಣೇಶ್. ಆಪ್ಷನ್ ಎ ಗಣೇಶ್. ಆಪ್ಷನ್ ಎ ಗಣೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ರವಿಚಂದ್ರನ್ ಸರಿಯಾದ ಉತ್ತರ. ರವಿಚಂದ್ರನ್ ನಟನೆಯ ಹಠವಾದಿ ಪದ್ಮಜಾ ರಾವ್ ಅವರ ಮೊದಲ ಸಿನಿಮಾ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಇತ್ತು ಎರಡು ಅಲ್ವಾ? ಇನ್ನು ಪದ್ಮಜಾ ರಾವ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂಚಾರಿ ವಿಜಯ್ ನಟನೆಯ ಕೆಳಗಿನ ಯಾವ ಸಿನಿಮಾದಲ್ಲಿ ಪದ್ಮಜಾ ರಾವ್ ನಟಿಸಿದ್ದಾರೆ? ಆಪ್ಷನ್ ಎ ಕೃಷ್ಣ ತುಳಸಿ, ಆಪ್ಷನ್ ಬಿ ಹರಿವು. ಬಿ ಹರಿವು. ಆಪ್ಷನ್ ಬಿ ಹರಿವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಕೃಷ್ಣ ತುಳಸಿ ಸರಿಯಾದ ಉತ್ತರ. ಗೆಸ್ ಮಾಡಿದ್ರಾ? 2018ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? 1. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಬಟ್ ಒಳ್ಳೆ ಟ್ರೈ ಮಾಡಿದ್ದೀರಾ. ಸೊ 2 ಸುತ್ತುಗಳು ಕೂಡ ಮುಕ್ತಾಯ ಆಯಿತು. ಈಗ 3ನೇ ಸುತ್ತಿಗೆ ಹೋಗುವಂಥ ಸಮಯ. ಸೊ 3ನೇ ಸುತ್ತು ಯಾವುದು ಅಂತ ಗೊತ್ತಾ? ಓಕೆ, ಚಿತ್ರಗಳನ್ನ ನೋಡ್ತಾ ಇರ್ತೀರಾ ಅನ್ಸುತ್ತೆ ಎಲ್ಲರೂ ಅಲ್ವಾ? ಈಗ ನೋಡೋಣ, ಈಗ ಬರೋ ಚಿತ್ರಗಳನ್ನ ಎಷ್ಟು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಉತ್ತರ ಹೇಳ್ತೀರಾ ಅಂತೇಳಿ. ಓಕೆ, 3ನೇ ಸುತ್ತು ಎಲ್ಲ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಕಾವೇರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಹೇಳಿ. ಸುಮಲತಾ. ಸುಮಲತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಹಾಡಾಗುತ್ತೆ. ಆ ಹಾಡು ಯಾವುದು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಹೇಳ್ತೀರಾ? ಹೇಳಿ. ಕಿವಿ ಮಾತು. ಕಿವಿ ಮಾತೊಂದು ಕೇಳದೆ ನಾನಿಂದು
ಓಕೆ, ಕಿವಿ ಮಾತೊಂದು ಹೇಳಲೆ ನಾನೊಂದು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ಲ ಅದಲ್ಲ ಸರಿ, ಮೂರನೇ ಪ್ರಶ್ನೆ ಏನು ಅಂತೇಳಿ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂಥ ನಟಿ ಯಾರು ಅಂತೇಳಿ ಹೇಳಬೇಕು. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿದಾರಲ್ವಾ, ಆ ವ್ಯಕ್ತಿ ಯಾರು ಅಂತ ಹೇಳಬೇಕು. ದತ್ತಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಪರಮಾತ್ಮ. ಮೂರು ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? ಮೂರಕ್ಕೂ ಕೊಟ್ರಾ? ಹಾಗಾಗಿ 60 ಅಂಕ ತಗೊಳ್ಳಿ ಈ ಒಂದು ರೌಂಡಿಗೆ. ಸರಿ, ಇನ್ನು ಪುಟ್ಟು ಕುಟುಂಬ ನೀವು ಕೇಳೋದಾ? ಪುಟ್ಟು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಬೇಕು. ಸಮಯ ಮುಗಿತಾ ಇದೆ, ಹೇಳಿ. ಭಾವನಾ ಇರ್ಬೋದು. ಭಾವನಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಜಯಪ್ರದಾ ಸರಿಯಾದ ಉತ್ತರ. ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತು, ಯಾಕೆ ಗೆಸ್ ಮಾಡೋಕ್ಕಾಗ್ಲಿಲ್ವಾ? ಓಕೆ, ಈಗ ಎರಡನೇದು ಏನು ಬರುತ್ತೆ ಚಿತ್ರ ನೋಡೋಣ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ಕಲ್ಲು ಕಲ್ಲಿನ ಕಲ್ಲು ಕಲ್ಲಿನಲ್ಲಿ ಇದೆ, ಹೇಳ್ತೀರಾ? ಗೊತ್ತಾಯ್ತಾ? ಕಲ್ಲು ಕಲ್ಲಿನ ಏನಾಯ್ತಲ್ಲ ಇವಳು ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಹಾಡಲಿ ಕರುನಾಡಲಿ ನಮ್ಮನ ಸ್ಟೋರಿ ಡೈಲಿ ಟಿವಿಲಿ ಎಲ್ಲ ನೋಡಲಿ ನೂರಾರು ಚಾನಲ್. ಸೊ ಇದು ಸರಿಯಾದ ಉತ್ತರ, ಮೌರ್ಯ ಚಿತ್ರದ ಹಾಡು. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಬೇಕು. ಮಂಡ್ಯ ರಮೇಶ್. ಮಂಡ್ಯ ರಮೇಶ್. ಮಂಡ್ಯ ರಮೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ವೆಲ್ ಪ್ಲೇ. ಸೊ ನಿಮ್ಮ ಸರದಿ ಇವಾಗ ನೋಡೋಣ ಯಾವ್ಯಾವ ಚಿತ್ರಗಳು ಬರುತ್ತೆ, ಹೇಗೆ ಗೆಸ್ ಮಾಡ್ತೀರಾ ಅಂತೇಳಿ. ರೆಡಿ ಇದ್ದೀರಾ? ಖಂಡಿತ. ಮೂರನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಬೇಕು. ಶುಭಪುಂಜ. ಶೋರ? ಶುಭ ಪುಂಜ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಮೂರನೇ ಕುಟುಂಬಕ್ಕೆ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳಬೇಕು. ಹೇಳಿ. ಪದಗಳು ಗೊತ್ತಿಲ್ಲ, ಗೆಸ್ ಮಾಡ್ತೀನಿ. ತಬಲ ತಬಲ ತಬಲ, ಅದೇ ಹಾಡು. ಓಕೆ, ತಬಲಾ 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 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸರಿಯಾಗಿ ಗೆಸ್ ಮಾಡಿದ್ದೀರಾ.
ಮೂರನೇ ನೋಡೋಣ ಏನು ಬರುತ್ತೆ ಚಿತ್ರ ಅಂತೇಳಿ. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳ್ತೇವೆ. ಅಮೂಲ್ಯ. ಶೋರ್? ಅಮೂಲ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ 3 ಪ್ರಶ್ನೆಯಲ್ಲಿ ಮೂರಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೂ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ನಿಂದ. 4ನೇ ಕುಟುಂಬ, ಜೋಳದ ರೊಟ್ಟಿ ಪುಂಡಿ ಪಲ್ಯ. ರೆಡಿ? 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಹರಿಪ್ರಿಯಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳಬೇಕು. ನವಿಲೇನೋ ಕುಣಿಬೇಕು ಕೋಗಿಲೆಯೋ ಆಡಬೇಕು. ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸ್ವಲ್ಪ ಈಸಿ ಇತ್ತು ಗೆಸ್ ಮಾಡಕ್ಕೆ ಅಲ್ವಾ ಅದು. 3ನೇ ಪ್ರಶ್ನೆ ನೋಡೋಣ ಏನು ಬರುತ್ತೆ ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ಶೋರಾ? ಯಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮಗೂ ಕೂಡ ಈ ರೌಂಡಿಂದ. ಸೊ 3 ಸುತ್ತುಗಳು ಆಯ್ತು. ಈಗ 4ನೇ ಸುತ್ತು. ನಟಭಯಂಕರ. 4ನೇ ಸುತ್ತು ನಟಭಯಂಕರ. ಭಯಂಕರವಾಗಿ ಹೇಳ್ಬೇಕು ಅದನ್ನೇ. ನಟಭಯಂಕರ. ಸೊ ಅದಕ್ಕೂ ಮುಂಚೆ ಹಾಡು ಹೇಳ್ತೀನಿ ಅಂತ ಹೇಳ್ತಾ ಇದ್ದ ಅಲ್ವಾ? ಓಕೆ. ಬಾನದಾರಿಯಲ್ಲಿ ಸೂರಿ ಜಾಯೋದ ಚಂದ್ರ ಮೇಲೆ ಬಂದ ನಿನಗೂ ತಾರಿಯಂದ ನೋಡು ಎಂತು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀ ನಾಡೋ ಮಾತೆಲ್ಲ ಜೀನಿನಂತೆ ನಗುವಾಗ ಮಗುವಂತೆ ಹೂವಿನಂತೆ ನಿನ್ನೊಂದು ಸಕ್ಕರೆಯ ಹೊಂಬಿನಂತೆ ಮಗುವೇ ನೀ ನನ್ನ ಪ್ರಾಣವಂತೆ ನನ್ನ ಪ್ರಾಣವಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನಿನಗೂ ತಾರಿ ಅಂದ ನೋಡು ಎಂತು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಸೂಪರ್. ಓಕೆ, ಇದೇ ಖುಷಿಯಲ್ಲಿ 4ನೇ ಸುತ್ತಿಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ಟೀಮಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ಕೊಡಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಎಷ್ಟಕ್ಷರ? 2 ಅಕ್ಷರ. ಮಲ್ಲಿಗೆ.
ಅಲ್ಲ ಸಿನಿಮಾ ಹೆಸರು ಹೇಳಿ. ಏನು ಕಂಡುಹಿಡಿಬೇಕು? ಸಿನಿಮಾ ಹೆಸರು ಸಿನಿಮಾ ಹೆಸರು ರಾಜ್ಕುಮಾರ್ದು. ಎಷ್ಟು ಅಕ್ಷರ? ಹಳೆಯದು. ಹೀರೋಯಿನ್ ಯಾರು? ರಾಜ ನನ್ನ ರಾಜ. ಇದು ಹಾಡುವೆ ಹಾಡು. ಗೆಸ್ ಮಾಡ್ತಾ ಹೋಗಿ ಹಾಗೆ. ಮಯೂರನ ಮನೆ ಅಲ್ಲ. ಗುರಿ. ಮೊದಲನೇ ಸುಳಿವು ಆಡಿಸಿ ನೋಡು ಬೀಳಿಸಿ ನೋಡು ಇದೇ ಚಿತ್ರದ ಕಸ್ತೂರಿ ಗೀತೆ. ನಿವಾಸ. ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸ. ಅದ್ರಲ್ಲಿ ಕಸ್ತೂರಿ ನಿವಾಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ವಾಸನೆ ಉತ್ತರ ತೋರಿಸ್ತಾ ಇದ್ರು ಅವರು. ಸರಿಯಾಗಿದೆ. ಕಸ್ತೂರಿ ನಿವಾಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಚಪ್ಪಾಳೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಏನು ಬಂದಿದೆ ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರು. ಶ್ರುತಿದು. ಶ್ರುತಿ ಇದೆ. ಶ್ರುತಿ ಶ್ರುತಿ. ಶ್ರುತಿ ಇದೆ. ಶ್ರುತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ ಉತ್ತರ. ಸೂಪರ್ ಸೂಪರ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಳೆಯದು. ರಾಜ್ಕುಮಾರೇ. 2 ಪದನ 2 ಅಕ್ಷರನ? ಪದ ಪದ ಪದ. ದುಡ್ಡಿದ್ದಾನೆ ದೊಡ್ಡಪ್ಪ. ಕರೆಕ್ಟಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಗೆಸ್ ಮಾಡಿ. ದುಡ್ಡಿದ್ದಾನೆ ದೊಡ್ಡಪ್ಪ. ಹೇಳ್ತಾ ಹೋಗಿ, ಹಾಗೆ ಗೆಸ್ ಮಾಡ್ತಾ ಹೋಗಿ. ದುಡ್ಡು. ಮಯೂರ. ಅಲ್ಲ. ದುಡ್ಡೇ ದೊಡ್ಡಪ್ಪ. ಹಣ. ಹಣ. ಹಣವಂತ. ಹಣ. ಹಣ. ಭಾಗ್ಯವಂತರು. ಭಾಗ್ಯದ ಭಾಗ್ಯ. ಬಬ್ರುವಾಹನ. ಹಣ. ದುಡ್ಡು. ಈ ಟ್ರೈನರ್ ಭಾಗ್ಯವಂತರು. ಬಿಡ ಬಿಡ. ಬೇಗ 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 ಹೇಳಿ. ಅಳುವುದು. ಮೊದಲನೇ ಸುಳಿದು ನೀವೇ ಹೇಳಿ. ಜನರ ಆ ಮೂವಿ ಹೆಸರು ನಾನೇ. ಅಲ್ಲ ಅಲ್ಲ ಮಯೂರನ. ಅಲ್ಲ ಅಲ್ಲ. ಮೊದಲನೇ ಸುಳಿವು ರಾಜ್ಕುಮಾರ್ ಮತ್ತೆ ಮಂಜುಳಾ ಕಾಂಬಿನೇಷನ್ ನ ಚಿತ್ರವೇ. ಮಯೂರನೇ. ಸಂಪತ್ತಿಗೆ ಸವಾಲ್. ಸಂಪತ್ತಿಗೆ ಸವಾಲ್. ಸಂಪತ್ತಿಗೆ ಸವಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಗೊತ್ತಾಯ್ತು. ಸೊ 3ರಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಹೇಳಿದ್ದೀರಾ. ಆದರೆ ಕ್ಲೂ ತೊಗೊಂಡು ಹೇಳಿರೋದ್ರಿಂದ ನಿಮಗೆ 50 ಅಂಕ ಸಿಗ್ತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೀಮಿಂದ ಯಾರು ಬರ್ತಾ ಇದ್ದೀರಾ? ಮಾಡಿದ್ರೆ ಆಗೋದಿತ್ತಲ್ಲ. ಸೂಪರ್ ಅಮ್ಮ. ವೆರಿ ಗುಡ್. ವೆರಿ ನೈಸ್. ಇದರಲ್ಲಿ ಯಾವುದಾದ್ರು ಒಂದು pick ಮಾಡಿ. ನಿಮ್ಮ ಸಮಯ ಈಗ ಶುರು. ಹೈಟ್ ಇದ್ದಾರೆ. ದರ್ಶನ್. ಮೆಜೆಸ್ಟಿಕ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಹೈಟ್ ಇದ್ದಾರೆ. ಓಕೆ, ದರ್ಶನ್. ಜೈಲು. ಕಲಾಸಿಪಳ್ಯ. ಸರಿಯಾ. ದಾಸ. ಬೈಕು. ಪ್ರಿನ್ಸು. ಹೊಸದು ಹಳೆಯದು? ಹಳೆ ಫಿಲಿಮು. ದರ್ಶನು. ಕಿಟ್ಟಿ. ಸುಂಟರಗಳು. 3 ಪದ ಇದೆಯಾ? ಸರಿಯಾ? ತುಂಬ ಆಪ್ಟಾಗಿ ಕರೆಕ್ಟಾಗಿ ತೋರಿಸ್ತಾ ಇದ್ರೆ ಆ್ಯಕ್ಟ್ ಮಾಡಿ. ಬೈಕು. ಭೂಪತಿ. 3.
3 ಜನ ಹೀರೋಯಿನ್ ಇರ್ತಾರೆ ಅದರಲ್ಲಿ. ಬೈಕ್ ಬೈಕು 3 ದರ್ಶನ ಮೊದಲನೇ ಸುಳಿವು ಅತಿರಥ ಮಹಾರಥ ಇದೇ ಚಿತ್ರದ ಗೀತೆ. ಸಾರಥಿ. ಸಾರಥಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾಗಿದೆ. ಅವ್ರ ಪಾಪ ಅಷ್ಟು ಕಷ್ಟಪಟ್ಟು ಆಟ ಅಂತ ತೋರಿಸ್ತಾ ಇದ್ದಾರೆ, ನೀವು ಅದನ್ನ ಬಿಟ್ಟು ಬೇರೆ ಓಕೆ. ಈಗ ನೋಡೋಣ ಮೂರನೇದೇನು ಬಂದಿದೆ ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರು. ದೇವರು ಮೊಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾಗಿದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಆಟ ಆಡ್ತಾ ಇರ್ತೀರಾ ಮನೇಲಿ ಈ ರೀತಿ ಏನಾದ್ರು? ಹಾಗಾಗಿ 3 ಪ್ರಶ್ನೆಗೆ 3 ಸರಿಯಾಗಿ ಕೊಟ್ಟಿದ್ದೀರಾ. ಆದರೆ 1 ಕ್ಲೀವ್ ತಗೊಂಡು ಹೇಳಿರೋದ್ರಿಂದ 55 ಅಂಕ ಸಿಗ್ತಾ ಇದೆ ನಿಮಗೆ ಒಂದು ರೌಂಡಿಂದ. ವೆಲ್ ಪ್ಲೇ. ನಿಮ್ಮ ಸಮಯ ಈಗ ಶುರು. ನಾನು ದೇವಸ್ಥಾನಕ್ಕೆ ಫಸ್ಟ್ ಸೆಕೆಂಡ್ ವರ್ಡ್, ಎರಡನೇ ವರ್ಡ್. ಹಾಂ ಒಡ ಹುಟ್ಟಿದವರು. ಒಡ ಹುಟ್ಟಿದವರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಎರಡನೇದು ತಗೊಳ್ಳಿ. ಕೊಡೋದು ಭಿಕ್ಷೆ ಕೊಡು ಅಲ್ಲ, ಇದು ಬಹುಮಾನ ಕೊಡೋದ, ಕೊಡುಗೆ, ಉಡುಗೊರೆ, ಚೆಕ್ ಅಲ್ಲ, ವಿಷ್ಣುವರ್ಧನ್ ಅವ್ರ ಪಿಕ್ಚರ್. ಅಂಬರೀಷ್ ಅವ್ರದ್ದು ಕಾಣಿಕೆ, ಇದು ಪ್ರೇಮದ ಕಾಣಿಕೆ ಅಲ್ವಾ? ಮತ್ತೆ ಕಾಣಿಕೆ ಕರೆಕ್ಟಾ? ಕಾಣಿಕೆ ಅಲ್ವಾ? ಉಡುಗೊರೆ, ಒಲವಿನ ಉಡುಗೊರೆ. ಒಲವಿನ ಉಡುಗೊರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಒಂದು ಹೆಸರು, ಒಂದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಒಂದು ಅಲ್ಲ, ಕನ್ನಡದಲ್ಲಿ ಒಂದು ಹೇಳ್ಬೇಕು. ಹಾರ್ಟ್, ಹೃದಯ, ದಿಲ್, ಒನ್ ವರ್ಡ್. ದಮ್ಮ, ಒನ್ ವರ್ಡ್. ಒನ್ ಹಾರ್ಟ್, ಒನ್ ಬೀಟ್. ಏಕಲವ್ಯನ ಏಕಲವ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಸರಿಯಾದ ಉತ್ತರ. ಸೂಪರ್ ಫಾಸ್ಟಾಗಿ ಸಖತ್ತಾಗಿ ಯೂಸ್ ಮಾಡಿದ್ರಿ. ಓಕೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಸರ್ ನೀವು ಸಿನಿಕ್ ಕ್ವಿಜ್ ನೋಡೇ ಕಲ್ತಿದ್ದ ಏನು? ಆಡ್ತಾ ಇರ್ತೀರಾ? ಓಕೆ, ಚೆನ್ನಾಗಿ ಆಡಿದ್ರಿ. ಸೊ 3 ಪ್ರಶ್ನೆಗೂ 3 ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮ್ಗೆ ಕೂಡ. ಒಂದು ರೌಂಡ್ ವೆಲ್ ಪ್ಲೇ. ಇನ್ನು 4ನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಸರ್. ನಿಮಗೋಸ್ಕರ ಇದೆ. ಸರ್, ನಿಮ್ಮ ಸಮಯ ಈಗ ಶುರು. ಮಾತಾಡಾಗಿಲ್ಲ. ಒಬ್ಬ ಕುಳ್ಳ. ನಾನು ನನ್ನ ಹೆಂಡತಿ.
ಹೇಳ್ತಾ ಹೋಗಿ guess ಮಾಡಿ. ಸ್ನೇಹಿತರು ಸ್ನೇಹಲೋಕ ಸ್ನೇಹಲೋಕ ಸ್ನೇಹ ಓಕೆ ಸ್ನೇಹದ ಪ್ರೀತಿನ ಸ್ನೇಹಿತರು ತುಂಬ ಸ್ನೇಹ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಸ್ನೇಹನ ಪ್ರಾಣ ಹೃದಯ ಸ್ನೇಹಿತರು. ಸೊ ಮೊದಲನೇ ಸುಳಿವು ಶಂಕರ್ನಾಗ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಕುಚಿಕು ಗೆಳೆಯ ಅಂತಾನೂ ಹೇಳ್ಬೋದು. ಆತ್ಮೀಯ ಸ್ನೇಹಿತರು ಹೃದಯ ಸ್ನೇಹಿತರು. ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪ್ರಾಣ ಸ್ನೇಹಿತ. ಅವ್ರು ತೋರಿಸ್ತಾ ಇದ್ದಾರೆ ಪ್ರಾಣ ಪ್ರಾಣ ಹಿಂಗೆ. ಸರಿ, ನೆಕ್ಸ್ಟ್ ಏನು ಬಂದಿದೆ ನೋಡೋಣ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಪ್ರೇಮ ಬರಹ ಅಕ್ಷರ ಬರೆಯೋದು ಬರೆಯೋದೇ ಬೇರೆ ಥರ. ಒಲವು ಪ್ರೇಮದ ಕಾಣಿಕೆ ಪತ್ರ ಪ್ರೇಮದ ಕಾಣಿಕೆ ಕಾಣಿಕೆ ಪ್ರೇಮ ಪ್ರೇಮ ಬರಹ ಕಾದಂಬರಿ ಪ್ರೇಮ ಕಾದಂಬರಿ ಹಾಗೆ ಅದರಲ್ಲಿ ಕತೆ ಕವನ ಕತೆ ಕತೆ ಕಾದಂಬರಿ ಕಥಾ ಕತೆ ಕಥಾ ಸಂಗಮ ಕತೆ ಕತೆ ಬರೆಯೋದೇನೆ ಬರವಣಿಗೆ ಕಾದಂಬರಿ ಬರೆಯೋದು ಪುಸ್ತಕ ಮೊದಲನೇ ಸುಳಿವು ಅಂಬರ ಚುಂಬಿತ ಪ್ರೇಮ ಇದೇ ಚಿತ್ರದ ಗೀತೆ. ಶೃಂಗಾರ ಕಾವ್ಯ ಶೃಂಗಾರ ಕಾವ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಸಖತ್ ಚಾಲೆಂಜಿಂಗ್ ಆಗಿತ್ತಲ್ವ ಸರ್? ನಿಮ್ಮ ಸಮಯ ಈಗ ಶುರು. ಎರಡು ಕಾಸು ಕಾಂಚನ ಕಾಂಚನ ಕನ್ನಡ ದುಡಿಮೆ ದುಡ್ಡು ಮೂರು ಅಕ್ಷರ ಸಂಪಾದನೆ ಸಂಬಳ ಯಾರಿಗೆ ಸಾಲತ್ತೆ ಸಂಬಳ ಅಮೌಂಟ್ ಕೊಡೋದಾ ಅಮೌಂಟೇನಾ ದುಡ್ಡು 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 ಕರೆಕ್ಟಾ ದುಡ್ಡು ಕರೆಕ್ಟ್ ಹಾಂ ಓಕೆ ಕನ್ನಡ ದುಡ್ಡು ಇನ್ನೂ ಏನು ಹೇಳ್ಬೇಕಾ ದುಡ್ಡು ಕಾಂಚನ ಹಣ ಹಣ ಸಂಪತ್ತು ಸಂಪಾದನೆ ಸಂಪಾದನೆ ಗೆಸ್ ಗೆಸ್. ಸೆಕೆಂಡ್ ಎದ್ದೇಳಿ ಕಾಸು ಕಾಸಿದೋನೆ ಬಾಸ್ ಫಿಲಿಮ್ ತಾನೆ ಹಳೆ ಫಿಲಿಮ್ ಅದು ಕುರುಡು ಕಾಂಚನ ನೆಕ್ಸ್ಟ್ ಕಾಂಚನ ಎರಡನೇ ವರ್ಡ್ ಮೊದಲನೇ ಸುಳಿವು ಜಗ್ಗೇಶ್ ಅಭಿನಯದ ಸಿನಿಮಾ ಇದು. ನೀವು ಎರಡನೇ ಸುಳಿವು ಅವರನ್ನ ಹಣವಂತರು ಕೂಡ ಅಂತ ಕರೀಬಹುದು. ಶ್ರೀಮಂತರು ಸಿರಿವಂತ ಓಕೆ, ಹಾಗಿದ್ರೆ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ರೂಪಾಯಿ ರಾಜ. ತುಂಬಾ ಹಳೆಯ ಸಿನಿಮಾ ಇದು, ಬಟ್ ವೆಲ್ ಟ್ರೈಡ್ ಸರ್. ಮೂರರಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಕ್ಲೀವ್ ತೊಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಆಯ್ತಾ, ಚೆನ್ನಾಗಿ ಆಟ ಆಡಿದ್ದೀರಾ. ಸೊ 4 ಸುತ್ತು ಕೂಡ ಮುಕ್ತಾಯ ಆಯಿತು. ಓಕೆ, ಈಗ ಎಲ್ಲ ತಂಡಗಳು ಕೂಡ ಕಾಯ್ತಾ ಇದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡ್ಬಿಡೋಣ. ಸೊ ಮೊದಲನೇದಾಗಿ ಕಾವೇರಿ ಕುಟುಂಬಕ್ಕೆ ಬಂದಿರುವಂಥ ಅಂಕ ಎಷ್ಟು ನೋಡೋಣ. 170 ಬಂದಿದೆ. ಹಾಗೆ ಇನ್ನು ಪುಟ್ಟು ಕುಟುಂಬಕ್ಕೆ ಬಂದಿರುವಂಥ ಅಂಕಗಳು ನೋಡೋಣ ಎಷ್ಟು ಅಂತ ಹೇಳಿ. 160 ಅಂಕಗಳು. ಮೂರನೇ ಕುಟುಂಬ ಇವರಿಗೆ ಬಂದಿರುವಂಥ ಅಂಕಗಳು ಎಷ್ಟು ನೋಡೋಣ.
180 ಅಂಕಗಳು. ಹಾಗೆ ಇನ್ನು 4ನೇ ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 135 ಅಂಕಗಳು. ಸೊ 180 ಅಂಕ ಪಡೆಯೋದ್ರ ಮೂಲಕ ಸಿನಿ ಕ್ವಿಜ್ನಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ 170 ಅಂಕ ಪಡೆಯೋದ್ರ ಮೂಲಕ 2ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ 160 ಅಂಕ ಪಡೆಯೋದ್ರ ಮೂಲಕ 3ನೇ ಸ್ಥಾನ ಪಡೆದಿದ್ದೀರಾ. ಧನ್ಯವಾದ ನಿಮ್ದು. ಸೊ 135 ಅಂಕ ಪಡೆಯೋದ್ರ ಮೂಲಕ 4ನೇ ಸ್ಥಾನ ಬಂದಿದೆ ನಿಮಗೆ. ಸೊ ಆಟ ಆಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಸೊ ಎಲ್ಲರೂ ಕೂಡ ನಿಮ್ಮ ಆಸೆ ಕನಸುಗಳು ಏನೇನಿದೆ ಅಲ್ಲೇ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಶಿಸ್ತೀವಿ. ಧನ್ಯವಾದ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಅವಕಾಶ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂಥೇಳಿ. ಸಿನಿ ಕ್ವಿಜ್ ಕೇವಲ ಬರೀ ಮನೋರಂಜನೆ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಳ್ತೀವಿ. ಹಾಗೆ ಇದು ಒಂದು ನಿಜಕ್ಕೂ ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ ಅಂಥೇಳಿ ನೀವು ಕೂಡ ಒಪ್ಕೊಂಡಿದ್ದೀರಾ. ಈ ಒಂದು ಅಪ್ಪಿಗೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.